ಇನ್ನು ಕರ್ನಾಟಕ ವಿವಿ ಪಠ್ಯದಲ್ಲಿ ಭಾರತಾಂಬೆಗೆ ಅವಮಾನ ಮಾಡಲಾಗಿದೆ. ಪ್ರಥಮ ಸೆಮಿಸ್ಟರ್ನ ಕನ್ನಡ ಪಠ್ಯದಲ್ಲಿ ಆದಂತ ಎಡವಟ್ಟಿದೆ. ಬೆಳಗು ಪುಸ್ತಕದಲ್ಲಿ ಸಂವಿಧಾನ ವಿರೋಧಿ ಲೇಖನ ಇದೆ. ರಾಷ್ಟ್ರೀಯತೆಯ ವಿರೋಧಿ, ಹಿಂದೂ ವಿರೋಧಿ ಲೇಖನ, ರಾಷ್ಟ್ರೀಯತೆಯ ಆಚರಣೆಯ ಸುತ್ತ ಅನ್ನೋ ಲೇಖನ ಈಗ ಬಹಳ ದೊಡ್ಡ ಟೀಕೆಗೆ ಕಾರಣವಾಗ್ತಾ ಇದೆ. ರಾಷ್ಟ್ರ ವಿರೋಧ ಪಠ್ಯಕ್ಕೆ ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಥಮ ಸೆಮಿಸ್ಟರ್ನ ಕನ್ನಡ ಪಠ್ಯದಲ್ಲಿ ಆದಂತಹ ಎಡವಟ್ಟಿದೆ. ಈ ಎಡವಟ್ಟಿಗೆ ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂವಿಧಾನ ವಿರೋಧಿ ಲೇಖನ ಒಂದು ಕರ್ನಾಟಕ ವಿವಿ ಪಠ್ಯದಲ್ಲಿದ್ದು ಇದು ಭಾರತಾಂಬೆಗೆ ಅವಮಾನ ಅನ್ನೋ ಮಾತುಗಳು ಕೇಳಿ ಬರುತ್ತಾ ಇದೆ. ಪ್ರಥಮ ಸೆಮಿಸ್ಟರ್ನ ಕನ್ನಡ ಪುಸ್ತಕ ಇದು. ರಾಷ್ಟ್ರೀಯತೆಯ ವಿರೋಧಿ, ಹಿಂದೂ ವಿರೋಧಿ ಲೇಖನ, ರಾಷ್ಟ್ರೀಯತೆಯ ಆಚರಣೆಯ ಸುತ್ತ ಅನ್ನೋ ಲೇಖನ ಬಹಳ ದೊಡ್ಡ ಟೀಕೆಗೆ ಕಾರಣವಾಗ್ತಾ ಇದೆ. ಕರ್ನಾಟಕ ವಿವಿಯ ಪಠ್ಯದಲ್ಲಿರುವಂತಹ ಈ ಲೇಖನ ಬಹಳ ದೊಡ್ಡ ಟೀಕೆಗೆ ಕಾರಣವಾಗ್ತಾ ಇದೆ. ಇದರಲ್ಲಿ ರಾಷ್ಟ್ರ ವಿರೋಧಿ, ಹಿಂದೂ ವಿರೋಧಿ, ಸಂವಿಧಾನ ವಿರೋಧಿ, ಏಕತೆ ವಿರೋಧಿ, ಭಾರತ ಮಾತೆ ವಿರೋಧಿ, ಭುವನೇಶ್ವರಿ ವಿರೋಧಿ ಲೇಖನಗಳು, ಹೇಳಿಕೆಗಳಿವೆ. ಅದನ್ನು ಹೇಗಾದರೂ ಮಾಡಿ ತಡಿಬೇಕು. ನಾವಿಂದು ಕಲಿಸೋದು ಹೇಗೆ, ಬರೆಯೋದು ಹೇಗೆ, ಪ್ರಶ್ನೆ ಹೇಗೆ ತೆಗೆಯೋದು ಅಂತ ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಕೂಡ ಹೇಳಿದರು. ನಾನು ಆಮೇಲೆ ಈ ಪುಸ್ತಕ ತಗೊಂಡು ನೋಡಿದಾಗ ನಿಜವಾಗಲೂ ಆಶ್ಚರ್ಯ ಆಯಿತು. ಪಠ್ಯ ಪುಸ್ತಕದಲ್ಲಿ ಈ ರೀತಿ ಬರೆಯಬಹುದು ಏನಂತ ಹೇಳಿ. ಅದರಲ್ಲಿ ಏನೇನು ಸಂಗತಿಗಳಿವೆ ನಿನ್ನೆ ಕುಲಪತಿಗಳಿಗೆ ಗಮನಕ್ಕೆ ತರಲಾಗಿದೆ. ಈ ರೀತಿ ಪಠ್ಯಪುಸ್ತಕ ಆಗಬಹುದೇ ಅನ್ನೋದೇ ಪ್ರಥಮ ಪ್ರಶ್ನೆ. ಅದರಲ್ಲಿ ಹೇಳ್ತಾರೆ ಭಾರತ ರಾಷ್ಟ್ರೀಯತೆ ಬಗ್ಗೆ ವಿರೋಧಿಸಿ ಬರೀತಾರೆ. ಆಶ್ಚರ್ಯಕರ ಅಂದರೆ ಯಾವ ಸ್ವತಂತ್ರ ಹೋರಾಟದಲ್ಲಿ ಗುರುರಾಜ್ ಹುಗಾರ್ ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ಹುಗಾರ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುರುರಾಜ್, ಇದೀಗ ಈ ರೀತಿಯಾಗಿರುವಂತಹ ಒಂದು ಎಡವಟ್ಟು ಯಾರಿಂದ ಆಗಿರುವಂಥದ್ದು, ಏನೆಲ್ಲ ವಿಚಾರಗಳು ಆಗಿದೆ, ಈ ಒಂದು ಪಠ್ಯದಲ್ಲಿ ವಿವಾದಾತ್ಮಕ ಅಂಶಗಳು ಇದಾವೆ, ಏನೇನು ಮಾಹಿತಿ ಇದೆ? ಮಧುಕರ್, ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಥಮ ಸೆಮಿಸ್ಟರ್ನ ಅದು BA ಆಗಿರ್ಬೋದು, BCom ಆಗಿರ್ಬೋದು, BSc ಆಗಿರ್ಬೋದು, ಯಾರು ಕನ್ನಡವನ್ನ ಆಯ್ಕೆ ಮಾಡಿಕೊಂಡಿರ್ತಾರೆ, ಪ್ರಥಮ ಭಾಷೆ ಏನಿದೆ ಅಲ್ಲಿ ಕನ್ನಡ ಪುಸ್ತಕ ಏನಿದೆ, ಕನ್ನಡ ಪುಸ್ತಕದಲ್ಲಿ ಬಂದಿರುವಂತಹ ರಾಮಲಿಂಗಪ್ಪ ಟಿ ಬೇಗೂರ್ ಅವರು ಬರೆದಿರುವಂತಹ ರಾಷ್ಟ್ರೀಯತೆ ವಿಚಾರವಾಗಿ ಒಂದು ಪಠ್ಯದಲ್ಲಿ ಒಂದು ಪಾಠ ಇದೆ. ಅದು ಈಗ ವಿವಾದಕ್ಕೆ ಕಾರಣವಾಗಿರುವಂತದ್ದು. ಲೇಖಕರು ಅಲ್ಲಿ ಬರೆದಿರುವಂತಹ ವಿಚಾರವನ್ನ ಗಮನಿಸಿದ್ರೆ ಸಹಜವಾಗಿ ಅನಿಸುತ್ತೆ ಅದು ಲೇಖಕರ ವೈಯಕ್ತಿಕ ಅಭಿಪ್ರಾಯ ಇರಬಹುದೇ ವಿನಃ ಅದನ್ನು ಸಾರ್ವತ್ರಿಕವಾಗಿ ಬೋಧಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಆಕ್ಷೇಪಗಳಿಗೆ ವ್ಯಕ್ತವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಭಾರತ್ ಮಾತಾ ಕಿ ಜೈ ಅನ್ನುವಂಥದ್ದು ಸೋಲಿನ ಅನುಭವವನ್ನು ಉಂಟು ಮಾಡುತ್ತೆ ಅನ್ನುವಂಥ ಅಭಿಪ್ರಾಯವನ್ನ ಅಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಅಷ್ಟೇ ಅಲ್ಲ, ಭಾರತ ಮಾತೆಯನ್ನು ನೋಡಿದಾಗ ಏಕತೆಯ ರೂಪ ಮೂಡೋದಿಲ್ಲ. ಅಂದ್ರೆ ಮುಸ್ಲಿಮರಿಗೆ, ಕ್ರೈಸ್ತರಿಗೆ, ಜೈನರಿಗೆ ಭಾರತ ಮಾತೆಯ ಕುರುಗಳೇ ಇಲ್ಲ. ಭಾರತ ಮಾತೆ ಚಿತ್ರವನ್ನು ನೋಡಿದಾಗ ಅದು ಒಂದು ಧರ್ಮದ ಮಾತೆ ಅನ್ನುವಂಥದ್ದನ್ನ ಅಲ್ಲಿ ಲೇಖಕರು ಬರೆದಿರುವಂಥದ್ದು. ಸಾಕಷ್ಟು ಆಕ್ಷೇಪರ ವಿಚಾರಗಳಿವೆ. ಸಂವಿಧಾನ ವಿರೋಧಿ ಮತ್ತು ರಾಷ್ಟ್ರೀಯತೆಯ ವಿರೋಧಿ ವಿಚಾರಗಳನ್ನು ಇಟ್ಕೊಂಡು ಈಗಾಗಲೇ ಬಿಜೆಪಿ, RSS ಪ್ರತಿಭಟನೆಗೆ ಸಜ್ಜಾಗ್ತಾ ಇದೆ. ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಈಗಾಗಲೇ ಕುಲಸಚಿವರಿಗೆ ದೂರನ್ನು ಕೂಡ ಕೊಟ್ಟಿರುವಂತದ್ದು. ಸುಮಾರು 25ಕ್ಕೂ ಹೆಚ್ಚು ಆಕ್ಷೇಪಣೆಗಳನ್ನ ಪಟ್ಟಿ ಮಾಡಿ ಅದರಲ್ಲಿ ಸಲ್ಲಿಸಲಾಗಿದೆ. ಅಷ್ಟೇ ಅಲ್ಲ, ಹಿಂದೂಗಳು ಅಸಹಿಷ್ಣುರು ಅನ್ನುವಂತ ವಿಚಾರವನ್ನು ಕೂಡ ಲೇಖಕರು ಹೇಳಿಕೊಟ್ಟಿದ್ದಾರೆ. ಅಂದ್ರೆ ಭಾರತ ಪಾಕಿಸ್ತಾನ ಹೊಡೆದು ವಿಭಜನೆಯಾದಾಗ ಭಾರತ ಹಿಂದೂಗಳಿಗೆ, ಪಾಕಿಸ್ತಾನ ಮುಸ್ಲಿಮರಿಗೆ ಅನ್ನುವಂಥದ್ದು ಬಿಂಬಿಸಲಾಯಿತು. ಉಳಿದ ಧರ್ಮದವರು ಎಲ್ಲಿ ಹೋಗಬೇಕು ಅನ್ನುವಂತ ಅಸಹನೀಯ, ಅಂದ್ರೆ ಹಿಂದೂಗಳು ಬೇರೆ ಧರ್ಮವನ್ನ ಸಹಿಸೋದಿಲ್ಲ ಅನ್ನುವಂತ ವ್ಯಾಖ್ಯಾನವನ್ನ ಲೇಖಕರು ಅದರಲ್ಲಿ ಮಾಡಿರುವಂತದ್ದು ಸಾಕಷ್ಟು ಟೀಕೆಗೆ ಗುರಿಯಾಗ್ತದೆ. ಯಾಕಂದ್ರೆ ಲೇಖಕರ ಈ ಒಂದು ಪಾಠ ಏನಿದೆ ಅದನ್ನು ಮಕ್ಕಳಿಗೆ ಬೋಧಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು. ರಾಷ್ಟ್ರೀಯತೆ ವಿಚಾರದಲ್ಲಿ, ದೇಶದ ವಿಚಾರದಲ್ಲಿ, ಏಕತೆಯ ವಿಚಾರದಲ್ಲಿ ಎಲ್ಲರ ನಿಲುವು ಒಂದೇ ಆಗಿದ್ದಾಗ ಕೂಡ ಲೇಖಕರು ಯಾವ ಕಾರಣಕ್ಕಾಗಿ ಈ ತರ ಪೂರ್ವಗ್ರಹ ಪೀಡಿತರ ಲೇಖನವನ್ನು ಕೊಟ್ಟರು, ಅದೇ ಲೇಖನವನ್ನು ಯಥಾವತ್ತಾಗಿ ಸರ್ಕಾರ ಪಠ್ಯದಲ್ಲಿ ಅಳವಡಿಸಿದ್ದು ಕೂಡ ಸಾಕಷ್ಟು ಆಕ್ಷೇಪಕ್ಕೆ ಗುರಿ ಆಗ್ತಾ ಇದೆ ಅಂತ ಹೇಳ್ಬೋದು. ಮಧುಕರ್, ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.